ಅಮ್ಮ 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 ಓ ಬಂದೆ. ಮೊನ್ನೆ ಹೇಳಿಲ್ವಾ ಸುಳ್ಳು ಹೇಳ್ದೆ ಹಂಗೆ ಹಿಂಗೆ ಅಂತ ತಿಳ್ಬಿಟ್ಟು ಇದು ಮಾಡ್ದಲ್ಲ. ಹ್ಞೂ ಅದೇ ಹೊಸ ಹಸ್ವಿನ ವಿಷಯಕ್ಕೆ ಅದಕ್ಕೆ ಏನಿಯ ಅಮ್ಮ ಇವತ್ತು ನಾನು ಹಸನ ತಗೊಬಿಟ್ಟು ಬಂತೀನಿ. ತುಂಬ ಚೆನ್ನಾಗೈತಮ್ಮ ಹಾಲು ಕರಿ ಹಸನೇನಿಯ. ಮನೆಗೆ ಮಹಾಲಕ್ಷ್ಮಿ ಥರ ಬಂದೈತಿ ಅಮ್ಮ. ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನೀನೇನಿಯ ಪೂಜೆ ಮಾಡ್ಬಿಟ್ಟು ಬಾ ಅಮ್ಮ. ಇದೇನಪ್ಪ ನನ್ನ ಗಂಡಂಗೆ ಇವಾಗ ಹೊಸ ಎಲ್ಲನೂ ಇದು ಮಾಡಬೇಕು, ಮೇಯಿಸ್ಬೇಕು ಮಾಡಬೇಕು ಅಂತ ಈಗ ಬಂದ್ಬಿಟ್ಟೈತ ಬುದ್ಧಿ. ಇಷ್ಟು ದಿನ ಇರಲಿಲ್ಲ. ಇಷ್ಟು ದಿನ ಹೆಂಗಿದ್ರೆ ಹಂಗೇನಿಯ ಇದು ಮಾಡೋನು. ಈಗ ಹೊಸ ತಗೊಬಿಟ್ಟು ಬಂದು ಹೊಸ ಮೇಸ ಅಂತ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತಿ. ನಮ್ಮ ಅಮ್ಮ ಫೋನ್ ಹಾಕಿತ್ತು, ಹೊಸ ಗಿಸ ತರಕ್ಕೆ ಬಂದವನೇ ಅಂತ. ತಿರುಗೆಲ್ಲ ಕಾಸು ಕಿತ್ಕೊಳಕ್ಕೆ ನಾಟಕ ಆಡೋನು ನನ್ನ ಗಂಡ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಓಹೋ ಹೊಸನೇನಿಯ ತಗೊಬಿಟ್ಟು ಬಂದ್ಬಿಟ್ಟು ಅವ್ರು ಮೇಸಕ್ಕೆ. ನೋಡೋಣ ಇನ್ನು ಎಷ್ಟು ದಿನನೋ ಏನು ಕತಿಯೋ, ಇಲ್ಲ ನಾಟಕ ಪಟ್ಕ ಆಡ್ತಾವನ ಇವನು ಅಂತ ನನಗೆ ಅದೇ ಅನುಮಾನ. ನಿಜನೇನ್ಲ? ನಿಜವೂ ತಗೊಬಿಟ್ಟು ಬಂದ್ರೆ ಸವ ಹೋಗತ್ತಾಗೆ. ಹೆಂಗೋ ಮೇಲ್ಕಂಡ್ಲ ನೀನೇನಿಯ. ಬಿಡು, ಹೆಂಗೋ ನಿಮ್ಮ ಹಣ್ಣುಗಳತ್ತಾಗೆ ಕೆಲಸ ಪಲ್ಸ ಅಂತ ಹುಡಿಕೊಂಡು ಕೆಲ್ಸಕ್ಕೆ ಅಂತ ತಿಳ್ಬಿಟ್ಟು ಹೋದ್ರು ಅತ್ತಾಗೆ. ನೀನಂತೂ ಹೆಂಗೋ ಅತ್ತಾಗ ನಮ್ಮ ಜಾಡೆ ನೀನು ಹಿಡ್ಕೊಂಬಿಟ್ಟತ್ತಾಗ ನೀನು ಹೊಸ ಪಸ ನೋಡ್ಕೊಂಡು ಹೆಂಗೋ ಹಾಲು ಕರ್ಕೊಂಡಿರ ನಿಮ್ಮ ತಿಳ್ಬಿಟ್ಟು ನಿರ್ಧಾರ ಮಾಡ್ಬಿಟ್ಟಲ್ಲ. ಬೋಲ ಆನಂದ ಆಯ್ತಾಯ್ತು ಕಣ ನನಗಂತೂ. ಎಲ್ಲ ಒಳ್ಳೇದಾಯ್ತತ್ತಾಗ. ದೇವರು ಹಿಂಗೆ ಇಕ್ಕಿರಕ್ಕಿಲ್ಲ. ಒಳ್ಳೇರ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಹೆಂಗೋ ಕಣಪ್ಪ, ನೀನು ಹೊಸ ಗಿಸ ತಂದು ಹೆಂಗೋನು ಚೆನ್ನಾಗಿ ಹಾಲು ಗಿಲ್ ಕರ್ದು ಹಾಕೊಂಡು ಜೀವನ ನಡೆಸ್ಕೊಂಡು ಹೋಗು. ಇನ್ನೇನು ಬೇಕು? ನಿಮ್ಮ ಅಪ್ಪ ಯಾವಾಗ ಹೋಗ್ಯೋನು ಅವನು ಸೋಮಾರಿ ಥರ ಬಿದ್ದವನ್ ಕಣೆ, ಸೋಮಾರಿ ಥರ ಬಿದ್ದವನ್ ಕಣೆ ಅಂತ ಹೇಳ್ಬಿಟ್ಟು ಸದ್ಯ ನಿಮ್ಮ ಅಪ್ಪಂಗೆ ಹೆಂಗೋನು ಸರಿಯಾಗಿ ಉತ್ತರ ಕೊಟ್ಟಂಗೆ ಆಯ್ತದೆ ತಗ. ಪರವಾಗಿಲ್ಲ ಕಣಮ್ಮ. ಮನೆಗೆ ಮಹಾಲಕ್ಷ್ಮಿ ಅಂತ ಥರ ಬಂದ್ಬಿಟ್ಟೈತಲ್ವ, ಅದಕ್ಕೆ ಬಾಮ ಅದಕ್ಕೊಂಚೂರು ಮಂಗಳಾರತಿನ ಮಾಡಿ ಆರತಿ ಎತ್ಬಿಡು. ಯಾವ ದೃಷ್ಟಿನೂ ತಾಗ್ದಿದ್ದಂಗೆ ಎಲ್ಲ ಒಳ್ಳೇದಾಗಲಿ ಅಂತ ಹೇಳಿ. ನೀನು ಎಂಟಿಗೆ ಹೇಳ್ಬೇಕು ತಾನೇ ಪೊದ್ದಿಗೆ. ಪೊದ್ದಿನೇನಿಯ ಮನೆ ಮಹಾಲಕ್ಷ್ಮಿ ಇದ್ದಂಗೆ. ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ನೀನಿಯ ಬರ್ಮಾಡ್ಕೊಂಡ್ರೆ ಬಹಳ ಒಳ್ಳೇದಾಯ್ತತೆ ಕಣ್ಮಗ. ಎಲ್ಲನೂ ನೋಡು ಹೇಳ್ತೀನಿ ಇರು ಪೊದ್ದಿಗೆ ನೀನು. ಇಲ್ಲೇ ಇದೆಯಾ ಪೊದ್ದಿ? ಬಾರೆ ನಿನ್ನ ಗಂಡ ಹೊಸ ತಂದವನಂತೆ. ಎಲ್ಲ ಒಳ್ಳೇದಾಗ್ಲಿ. ಬಾ, ಆರತಿ ತಟ್ಟೆ ಎತ್ಕೊಂಡ್ಬಿಟ್ಟು ಬಂದು ಆರತಿ ಬೆಳಗು. ಪರವಾಗಿಲ್ಲ, ನೀವೇ ಬೆಳಗ್ಗೆ ಎತ್ತೆ. ನೀವು ಈ ಮನೆ ಮಹಾಲಕ್ಷ್ಮಿ ಇದ್ದಂಗೆ ಅಲ್ವಾ, ಯಾರು ಬೆಳಗುದ್ರು ಏನಂತೆ. ನೀವೇನಿಯ ಬೆಳಗ್ಗೆ ಪರವಾಗಿಲ್ಲ. ನೀನು ಗಂಡ ಏನೋ ಒಳ್ಳೆ ಕಾರ್ಯ ಮಾಡ್ತಾವನೆ ಅಂತಂದರೆ ಹೆಂಡ್ತಿ ಆದವಳು ಮುಂದೆ ನಿಂತ್ಕೊಂಡು ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಆರತಿ ಎತ್ತೋದು ಮಾಡೋದು ಎಲ್ಲನೂ ಮಾಡಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಇದ್ಬಿಟ್ರೆ ಹೆಂಗಮ್ಮಿ? ಗಂಡ ಏನು ಮಾಡಿದ್ರು ಶುಭ ಕಾರ್ಯಗಳಿಗೆ ಹೆಂಡ್ತಿನೇ ಮುಂದೆ ನಿಂತ್ಕೋಬೇಕು. ನಿನ್ನ ಗಂಡ ಏನು ಹೊಸ ತಗೊಬಿಟ್ಟು ಬಂದವನೇ. ಹೊಸ ಅಂತಂದ್ರೇನು ಲಕ್ಷ್ಮಿ ಸಮಾನ ನಮ್ಮಿ. ಹೋಗಿ ತಟ್ಟೆ ಎತ್ಕೊಂಬಿಟ್ಟು ಬಾ, ಹೋಗು ನೋಡ್ಕೊಂಬಿಟ್ಟು ಬರ ನಿಂತೀನಿ ನಾನೇ ಈಚೆ ಕಡೆ. ಎಂಥ ಹೊಸನೋ ಏನೋ ನೋಡ್ತೀನಿ. ಹೋಗು ಸರ್ನ ಹೋಗಿ ಆರತಿ ತಟ್ಟೆ ಎತ್ಕೊಂಬಿಟ್ಟು ಬಾ. ಸರಿ ಕಣಮ್ಮ, ಆಯ್ತು. ನನ್ನ ಗಂಟ ನಾನು ನೈಸ್ ಮಾಡೋಕೆ ಏನಾದ್ರೂ ಹೊಸ ತಂದ್ಬಿಟ್ನ, ನಿಜವಾಗೂ ಏನನ್ನ ಸಾಲಾಗಿಲ್ಲ ಮಾಡಿ ತಂದ್ಬಿಟ್ನ ಏನು ಅಂತಲೇ ಗೊತ್ತಾಯ್ತಿಲ್ವಲ್ಲ ನನಗಂತೂ. ಏನೋ ಏನು ಕತೆನೋ ಬಿಡು. ನನಗೇನಂತೆ ಈಗ ಒಂದು ಸವಾಸ ಬ್ಯಾಡ ಅಂತ ಬಿಟ್ಟಿದ್ದೀನಿ ತಾನೆ. ಅವನೇ ಬುದ್ಧಿ ಕಲ್ತ್ಕೊಂಡು ಅವನೇ ಬಿಡ್ಬೇಕು. ಅಲ್ಲಿ ಗಂಟೆ ನಾನಂತ ಅವನನ್ನು ಮಾತು ಆಡ್ಸಲ್ಲ, ಕ್ಯಾರೆ ಅಂತನೂ ಅನ್ನೋದಿಲ್ಲ. ಬುಟ್ಟಾಕು. ನಡಿಲ್ಲ ಮಗ. ಒಲೇ ಮಗ, ಸಂದಕ್ಕೆ ಐತ್ಕಂಡ್ಲ ತುಂಬ ಐತೆ. ಎಂಥ ಸಂದ ಕಾಣಿಸ್ತದೆ. ನಾನು ಬಡಕ್ಲು ಗಿಡಕ್ಲು ಏನೋ ಐತೇನೋ ಅಂತ ಅನ್ಕೊಂಡೆ. ಏನಿಲ್ಲ, ಹೊಸನೂ ಸಂದಕ್ಕೆ ಏನೇ ಐತೆ. 1 2 ಆಗಲಿ, 2 4 ಆಗಲಿ, 4 8 ಆಗಲಿ. ಹೆಂಗೋ ಮಹಾಲಕ್ಷ್ಮಿ ಬಂದಂಗೆ ಬಂದೈತೆ. ಎಲ್ಲ ಒಳ್ಳೇದೇನೇ ಆಯ್ತದೆ ಮಗ. ಹುಷಾರಾಗಿ ನೋಡ್ಕೊಂಡು ಮೇವು ಗೀವು ಎಲ್ಲ ಇದು ಮಾಡ್ಕೊಂಡು ಹೆಂಗನ್ವೇ ಸಂದಕ್ಕೆ ಇದು ಮಾಡ್ಕೊಂಡು ಹೋಗು. ಎಲ್ಲ ದೇವ್ರು ಒಳ್ಳೇದೇ ಮಾಡ್ತಾನೆ. ಚೆನ್ನಾಗಿ ಐತೆ ಸ. ಎಷ್ಟು ಕೊಟ್ಲ ಮಗ? ಅಮ್ಮ 90,000 ಆಯಿತು ಕಣಮ್ಮ. ಕೊಡ್ಬೋದು ಹೇಳ. ಸಂದಕ್ಕೈತ ಸ, ನೋಡಿದ್ರೆ ಗೊತ್ತಾಗಕ್ಕಿಲ್ವಾ? ನಾವು ಮೇಯಿಸ್ತಿದ್ವಿ ಕಣಪ್ಪ ಅವಾಗ ಹಿಂಗೆ. ಸಂದಕ್ಕಿದ್ವು ಹಸುಗಳು ಮಾತ್ರ. ಎಲ್ಲಿ ಪೊದ್ದಿ ಬಂದ್ಲೆ? ಮತ್ತೆ ಬಾಮಿ ಆರತಿ ಮಾಡ್ಬಾ. ಅಪ್ಪ ನನ್ನ ಗಂಡ ಏನೋ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಮೊದಲನೇ ಕಿತ್ತ ಕೈ ಹಾಕ್ಬಿಡ್ತು ಅಂದವನೇ ಧೈರ್ಯ ಮಾಡ್ಬಿಟ್ಟು. ನನಗೂ ಏನು ಹೇಳಿಲ್ಲ, ಏನು ಮಟ್ಟಿಲ್ಲ. ಹೆಂಗೋ ದಯವಿಟ್ಟು ನಮ್ಮ ಮನೆಗೆ ಬಂದಿದ್ಯಾ ತಾಯಿ, ಮಹಾಲಕ್ಷ್ಮಿ ಥರ ಬಂದು ನನ್ನ ಗಂಡಂಗೆ ಒಳ್ಳೇದು ಮಾಡಮ್ಮ, ನಮ್ಮ ಮನೆಗೆಲ್ಲ ಒಳ್ಳೇದು ಮಾಡಮ್ಮ. ಅಷ್ಟೇ ಸಾಕು, ನನಗೆ ಇನ್ನೇನು ಬೇಡ. ನೀನು ಬಂದಿರೋ ಗಳಿಗೆ ಮನೆ ತುಂಬಿ ತುಳುಕಿದ್ರೆ ಅಷ್ಟೇ ಸಾಕು, ಇನ್ನೇನು ಬೇಡ. ನನ್ನ ಹೆಂಡತಿಗೆ ಕೋಪ ಕಮ್ಮಿ ಆಗಿದ್ದಂಗೆ ಐತೆ. ಈಗಲೇ ಮಾತಾಡ್ಸಿದ್ರೆ ಕ್ಯಾಕೋ ಸುಗಿತಾಳೆ. ಬೇಡ ಬೇಡ ಬೇಡ. ಅವಳ ಮುಂದೆ ಕ್ಷಮೆ ಕೇಳೋದಕ್ಕಿಂತ ನಾನು ಕೆಲಸ ಮಾಡ್ಬಿಟ್ಟು ತೋರಿಸ್ಬೇಕು. ಅವಾಗೇನಿ ಅವಳಿಗೂ ಖುಷಿ ಆಗೋದು. ಅದು ಬಿಟ್ಬಿಟ್ಟು ನಾನು ಸುಮ್ಕೆನೇನಿಯ ಈಗ ನಾನು ಒಳ್ಳೆನಾಗಿದ್ದೀನಿ ಅಂತ ಪ್ರೂವ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅವಳಿಗೆ ಆಮೇಕಿಂತ ತೋರಿಸ್ತೀನಿ. ಎಲ್ಲ ಚೆನ್ನಾಗಿ ಸಂಪಾದನೆ ಮಾಡ್ಬಿಟ್ಟು ತೋರಿಸ್ತೀನಿ. ಈಗಲೇ ಬಾಯಿಗೆ ಮಾತಿಗೆ ಯಾಕೆ ಸುಮ್ಮನೆ ಹೇಳ್ಬೇಕು? ನೋಡ್ದೇನೆ ಪದ್ದಿ ಸಂದಕೈತಲ್ವೇನೆ. ನಮ್ಮೂರಾಗ ಹಸುಗಳನ್ನೆಲ್ಲ ಮಾರಿ ಹಾಕ್ಬಿಟ್ಟಿದ್ವಿ. ನೋಡ್ಕೊಳ್ಳೋರು ಯಾರಿಲ್ಲ, ಎತ್ತಿಲ್ಲ ಅಂತ ಹೇಳ್ಬಿಟ್ಟು ಆಗ್ಲೇನೆ ಈ ಮದುವೆ ಮುಂಚಿಗಳೆಲ್ಲ ಆದಮೇಲೆ ಹೆಂಗೋ ಇವಾಗ ನಿನ್ನ ಗಂಡನೇ ಮುತ್ತಾಕಬಿಟ್ಟು ಬಂದವನಿ. ನಮ್ಗೆ ಹಸುಗಳಿಂದನೇ ನೀ ಒಳ್ಳೆ ಇದಾಗಿದ್ದು. ನಾವು ಮ್ಯಾಲ್ಗಡೆಗೆ ಬಂದಿದ್ದೆ ಹಸುಗಳಿಂದನೇ. ಆಮೇಕಿಂದ ನಿಮ್ಮ ಮಾವಿನ ಕೈಲಿ ಆಗಲಿಲ್ಲ. ಈಗ ನನ್ನ ಮಕ್ಕಳು ಮಾಡ್ತಿರ್ಲಿಲ್ಲ, ಎಲ್ಲ ಮಾರಾಕಿದ್ವಿ.
ಈಗ ನೋಡು, ಈಗ ಮತ್ತೆ ನಮ್ಮ ಮನೆಗೆ ಏನಿಯ ಬಂದೈತಿ ಅಂದರೆ ಎಲ್ಲ ಒಳ್ಳೇದೇನಿ ಆಯ್ತದೆ. ಬಾಬಾ ಹೆಂಗೋ ಸನ ಹೊಡ್ಕೊಂಡು ಹೋಗಿ ಮೇಯ್ಸ್ಕೊಂಬಿಟ್ಟು ಬತ್ತ ನಿನ್ ಗಂಡ. ಹಾಂ ಅತ್ತೆ, ಚೆನ್ನಾಗೈತೆ ಸ. ಹ್ಞೂ ಕಣವ, ಸಂದಕೈತೆ ಸ. ಮಾತ್ರ ಹಸುಕೇನು ಹೆಸ್ರೇನು ಇಕ್ಕಂಗಿಲ್ಲ, ಏನಿಲ್ಲ, ಸಂದಕ್ಕೆ ಐತೆ. ಹ್ಞೂ ಅತ್ತೆ, ಹೆಂಗೋ ಮೇಯ್ಸ್ಕೊಂಡು ಅದನ್ನ ಯಾವ ಥರ ಅದನ್ನ ಸಾಕ್ತೀರಿ ಅನ್ನೋದು ಮುಖ್ಯ ಅಲ್ವಾ ಅತ್ತೆ. ತರೋದೇನತ್ತೆ, ಎಲ್ರೂ ತತ್ತಾರೆ, ಆದರೆ ಅದನ್ನ ಸಾಕಿ ಬೆಳೆಸೋದು ಯಾರು ಗೊತ್ತು, ಅವ್ರವ್ರಿಗೆ ಗೊತ್ತಿರ್ತದಲ್ವ ಸಾಕಿ ಬೆಳೆಸೋದು ಹೆಂಗೆ ಅಂತ ಹೇಳ್ಬಿಟ್ಟು. ಅಷ್ಟು ಮಾಡಿದ್ರು ಸಾಕಲ್ವಾ. ನನ್ನ ಮಗ ಮೇಯಿಸ್ತಾನೆ ಬಿಡವ. ಗೊತ್ತಲ್ಲ, ಒಂದು ಮೇಯಿಸ್ತಾನೆ ಮಗ. ಕರ್ಕೊಂಡೋಗ್ಬಿಟ್ಟು ಅಲ್ಲಿ ನೀರಿರತ್ತ ಕಟ್ಟಾಕ್ಬಿಡು, ಹೊಸ ಮೇಯ್ಕೊಂಡು ಹೆಂಗೋನವ ಇರ್ತದೆ. ನೀನು ಹಂಗೆ ಮೇಯಿಸ್ಕೊಂಡಿರು ನೋಡು. ಎಲ್ಲನೂ ಹಾಲು ಗೀಲೆಲ್ಲ ಕರೆದ್ಬಿಟ್ಟು ಹಾಕೋದು. ಇನ್ಮೇಲೆ ಪೋಲಿ ಗಿಲಿ ಥರ ತಿರ್ಗಕ್ಕೆ ಹೋಗ್ಬೇಡ ಕಣಪ್ಪ, ಸರಿನಾ? ನಾನೇನಮ್ಮ ಪೋಲಿಗಿಲಿ ಥರ ತಿರುಗ್ತಾ ಇದ್ದೆ. ಬಿಡಮ್ಮ, ನಾನು ಹೆಂಗೋ ಸಮಯಸ್ಕೊಂಡೇನಿ ಇರ್ತೀನಿ. ನಮಗೆಲ್ಲ ಆಫೀಸು ಗೀಪೀಸು ಅವೆಲ್ಲ ಸೆಟ್ ಆಗೋಕ್ಕಿಲ್ಲ ಕಣಮ್ಮ. ನಮಗೆಲ್ಲನೂ ಆಫೀಸ್ ಕತೆಗೆ ಹೋಗು, ನಮಗಂತೂ ಸೆಟ್ಟು ಆಗೋಕ್ಕಿಲ್ಲ, ನಮ್ಮ ಕೈಲಿ ಆಗೋದೂ ಇಲ್ಲ ಆಫೀಸ್ ಗೀಪೀಸ್ ಕತೆ ಎಲ್ಲನೂ. ಅದಕ್ಕೆ ಇರೋದ್ರಾಗ ನಾನು ಹೆಂಗೋನು ಅತ್ತಾಗೆ ನೆಮ್ಮದಿಯಾಗತ್ತಾಗೆ ಹೆಂಗೋ ಇರ್ತೀವಿ. ಸಾಕು ಬಿಡು ಕಣಮ್ಮ, ಹೊಸ ನೋಡ್ಕೊಂಡು ಹೋಯ್ತೀನಿ. ಸರಿ ಸರಿ ಆಯ್ತು, ಪಡ್ಕೊಂಡು ಹೋಗು ಹುಷಾರು. ಯಪ್ಪ, ಇದೇನೇನು ನೆಮ್ಮದಿ ಜೀವನ. ಹೊಸ ಹೆಂಗೋ ಮೇಯ್ತಾ ಆಯ್ತಲ್ಲಿ, ಹೆಂಗೋ ನೋಡ್ಕೊಂಡತ್ತಾಗ ಹೆಂಗೋ ಕುಂತ್ಕೋಬೋದು. ನಮ್ಮ ಅಣ್ಣಯ್ಯರ ಆಫೀಸಾಗ ಕೆಲಸ ಮಾಡ್ತಾರೆ, ನಾನು ಇಲ್ಲಿ ಕೆಲಸ ಮಾಡ್ತೀನಿ. ಪರವಾಗಿಲ್ಲ ಬಿಡು, ಎಲ್ಲೋ ಅಂತ ಕೆಲಸ ಆಯ್ತದಲ್ಲ. ನಾನು ಏನಿದು ನೆನ್ ಬಿಸ್ಲ ಪಾಪ ಇದು ಮಾಡ್ಬೇಕೆ, ಎಲ್ಲೋ ನೆಳ್ಳ ಕೂತ್ಕೊಂಡು ನಾನು ಇದು ಮಾಡ್ಕೊಂಡು ಹೆಂಗೋ ನೋಡ್ಕೊಂಡು ಕುಂತ್ಕೊಂತೀನಿ. ಅತ್ತಾಗ ನೆಳ್ಳಗೆ ನೆನೆಯ ಸಾಕು, ಹೆಂಗೋನು ಬಂದಷ್ಟೇ ಸಾಕು ನನಗೂ. ಫಸ್ಟು ಆ ಗಾಳಮ್ಮನ ಸಾಲ್ವ ತೀರಿಸ್ಬಿಡ್ಬೇಕಲ್ಲ. ಯಾಕೆ ಬೇಕು ಸವಾಸ ಸುಮ್ಕೆ ನೆನೆಯ. ಕಾಸಿಗೆ ಸಿದ್ಬಿಟ್ಟಿದ್ರೆ ಇವಾಗ ಏನಿಯ ಕೊಟ್ಬಿಡ್ತಿದ್ದೆ ಅತ್ತಾಗೆ. ಆ ಗಾಳಮ್ಮನ ಸಾಲ ಬೇಡ, ಏನು ಬೇಡ ನನಗೆ. ಆ ಗಾಳಮ್ಮನ ಸಾಲ ತಗೊಂಡು ನನಗಿನ್ನೇನಾಗಬೇಕು. ಮೊದಲೇ ಆಮೇಕಿಂತ ಅಂತಾಗಿಂತ ಕುಡಿಕೊಂಡು ಬಂದ್ಬಿಟ್ಟು ಚಿಕನ್ನು ಮಟನ್ನು ಅಂತ ಬಂದು ಕುಂತ್ಕೊಬಿಟ್ರೆ ನಾನೇನು ಮಾಡಲಿ. ಯವ್ವ ಎಮ್ಮನ ಸವಾಸವೇನೇನಿಯ ಬೇಕಾಗಿಲ್ಲ ಕಣಪ್ಪ ನಮ್ಗಂತೂ. ಫಸ್ಟು ವಾಪಸ್ಸು ಕೊಟ್ಬಿಡ್ಬೇಕು. ನೋಡೋಣ ಇರು, ಒಂದೊಂದೇ ಚೂರು ಕುಡಿಕೊಂಡು ಕೊಡೋಣ. ಅಷ್ಟಾಗೆ ನಾ ಭಾನುವಾರ ಬಂದ್ಬಿಟ್ರೆ ಏನು ಮಾಡೋದು ಅಂತ ಯೋಚನೆ ಆಗೋಗ್ಬಿಟ್ಟೈತಿ. ನೋಡೋಣ ಹೆಂಗೋ ಮಾಡಿ ಸಾಲ ಫಲ ತೀರಿಸ್ಬಿಡ್ತೀನಿ. ಏನೋ ಸಿದ್ದ, ಹೊಸ ಮೇಯಿಸ್ಕೊಂಡು ಕುಂತ್ಬಿಟ್ಟಿದ್ಯಾ, ಹೊಸ ತಂದಿದ್ಯಂತೆ. ಓ ಬಾರ್ಲಾ ಕುಂತ್ಕವ. ಇನ್ನೇನು ಮಾಡನಿ. ನನ್ನೇನ್ರು ಗೊತ್ತೆಲ್ಲ ಮುನಿಸ್ಕೊಂಡೇ ಬಿಟ್ಟಿದ್ದು. ನಾನು ಏನು ಕ್ಯಾಮೆ ಮಾಡೋದಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸುಮ್ಮನೆ ಯಾಕೆ ಅವಳ ಹತ್ರ ಎಲ್ಲ ಅನ್ಬೇಕಾತೆ. ಅವಳು ಅದಕ್ಕೆ ನಾನತ್ತ ಸರಿ ಬಿಡು ಆಯಿತು ಅಂತ ಹೇಳ್ಬಿಟ್ಟು ಈಗ ನೋಡು ನಾನೇ ನೀನು ಹೊಸ ಎತ್ಕೊಂಡ್ಬಿಟ್ಟು ಬಂದೆ ಕಣ. ನೀನು ಏನಾರ ಮಾಡಬೇಕಿತ್ತು ಕಣ. ಕೆಲಸ ಪಲ್ಸ ಅಂತ ಮುರಿಲು ಮಾಡಿದ್ರು 15,000 ಕೊಡೋಕ್ಕಿಲ್ಲ. ಹೊಸ ಮೇಯಿಸಿದ್ರೆ ಹೆಂಗೋ 15,000 ರೂಪಾಯಿ ಸಿಗೋಕ್ಕಿಲ್ವಾ. ಮನೆ ತಾವು ಕೆಲಸ ಹೆಂಗೋ ನಡೆದೋಯ್ತದೆ. ನೀನು ಎಂಡ್ರು ಜಯಮ್ಮ ನೀನು ಸುಮ್ಮನೆ ಬಿಟ್ರದೆ ನಿನಗೆ ಹೆಚ್ಚು. ಸುಮ್ಮನೆ ಬುಟ್ಟವಳೆ ಅಂತ ಹೆಂಗ್ ಅನ್ಕೊಂಡೆ. ಹಾಕೊಂಡು ಚಟ್ನಿ ಮಾಡ್ತಿತ್ತಲ್ ಕಣ, ಯಾವಾಗೂ ಬುಡ್ಕೊತಿರೋದೇ ನೀನಿಯ. ಅದು ಅದು ಅಂತ ಹೇಳ್ಬಿಟ್ಟು ಅಯ್ಯೋ ನನಗೂ ಸಾಕಾಗೋಗ್ಬಿಟ್ಟೈತೆ ಕಣ. ಏನಾರ ಮಾಡಬೇಕು ಅಂತ ನನಗೂ ಆಸೆ ಐತಿ. ಕಾಸು ಕಷ್ಟ ಐತಿ. ಏನು ಮಾಡೋದು ಏನೋ, ಕಾಸು ಎಲ್ಲನೂ ತಗೊಂಡು ಮಾಡೋದು. ಹೆಂಗ್ಲ ಒಂದಿಸ್ದೆ ಕಾಸ, ಅದನ್ನೇ ಕೇಳೋ ನೀವು ಅಂತ ಹೇಳ್ಬಿಟ್ಟು ಬಂದೆ. ಹೆಂಗ್ ಒಂದಿಸ್ದೆ ಕಾಸ, ಹೊಸ ಮೇಯಿಸ್ಕೊಂಡು ನಾನು ಅತ್ತಾಗ ಇದು ಬಿಡ್ತಿದ್ದೆ. ಇಲ್ಲೇ ಎಲ್ಲ ಸಾಲ ಇಸ್ಕೊಂಡಿದ್ದೀನಿ ಕಣ. ಸಾಲ ಪಾಲ ಎಲ್ಲ ಮಾಡಬಾರ್ದು ಅಂತ ಸಾಲ ಇಸ್ಕೊಂಡ ಮೇಲೆ ಗೊತ್ತಾಯ್ತು. ನೀನು ಅಲ್ಲೇ ತೊಗ್ಲಾಕ್ಸಕ್ಕಿಲ್ಲ. ಅಲ್ಲೆಲ್ಲ ಸಾಲ ಪಾಲ ಎಲ್ಲ ಸಂದಕಿರಕ್ಕಿಲ್ಲ, ಬೇಡ ಸುಮ್ಕಿರಲ್ಲ ಅಲ್ಲೆಲ್ಲನೂ. ಆ ಅಮ್ಮಂತಾಗ ಸಾಲ ಎಲ್ಲ ಬೇಡ. ಇರೋದ್ರಾಗ ಸಾಕಿ ಹಂಗೋನು. ಈಗ ಸದ್ಯಕ್ಕೆ ಒಂದು ಸ್ವಲ್ಪ ದಿನ ದುಡ್ಡು ಕುಡಿಕ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಚೀಟಿ ಪಾಟಿ ಹಾಕ್ಕೊಂಡು ಆಮೇಕಿಂತ ಬೇರೆದು ಏನಾರು ನೋಡ್ಕ. ಹೆಂಗೋ ನೀನು ಹೆಂಡ್ತಿನೂ ಓಸಿ ಸಹಾಯ ಮಾಡ್ತಾಳೆ. ನೀನು ಯಾಕೆ ಸುಮ್ಮನೆ ನೀನು ಸಾಲ ಪಾಲ ಮಾಡ್ಕೊಂತೀಯ ಹೇಳು. ಕುಂತ್ಕೊಳಕ್ ಬಿಡಕ್ಕಿಲ್ಲ ಕಣ್ಲ. ನಾನು ಎಂಡ್ರು ಬಡ್ಕೋತಾಳೆ ಜಯಿ. ಏನಂತ ಪಿರುತಿ ಮೋದಿ ಮಾಡ್ಕೊಂಡ್ಬಿಟ್ಟು ಬಂದು ಏನು ಕತ್ತೀವ ನಾಕಾಣೆ. ನೀನು ಅದಕ್ಕೆ ನಿಮ್ಮ ಅಮ್ಮ ದಾರಿನಾಗ ಸಿಕ್ಕಿತ್ತು, ಎಲ್ಲಿ ಯಾಕ ಕಾಣಿಸ್ತಿಲ್ವಲ್ಲ ಸಿದ್ಧ ಅಂದಿದ್ದಕ್ಕೆ. ಇಲ್ಲ ಕಣಪ್ಪ ಹಿಂಗೆ ಹೊಸ ತಗೊಂಡವನಿ, ಹೊಲ್ತಕ್ಕೆ ಹೋಗೋನಿ, ಹೊಸ ಹೊಡ್ಕೊಂಡು ಹಂಗೆ ಹಿಂಗೆ ಅಂತ ಹೇಳ್ತಾ ನಾನು ನನಗೆ ಹೇಳಲೇ ಇಲ್ವಲ್ಲ ಇವನು ಅಂತ ಹೇಳ್ಬಿಟ್ಟು ಅದಕ್ಕೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋನಿ ಅಂತ ಬಂದು. ಅದೇನೇನು ಹೊಸ ಎಷ್ಟಾಯ್ತಾ? 90,000 ಆಯಿತು. ನಮ್ಮ ಮಾವಯ್ಯ ತಗೇನಿಯ ತಗೊಂಬಿಟ್ಟು ಬಂದೆ. ನಮ್ಮ ಮಾವಯ್ಯ ದಲ್ಲಾಳಿ ಅಲ್ವಾ, ಅವ್ರನ್ನೇ ಹೋಗಿ ಹೇಳ್ದೆ ಮಾವಯ್ಯ ಹಿಂಗೆ ಬೇಕು ಅಂತ ಹೇಳ್ಬಿಟ್ಟು. ನಮ್ಮ ಮಾವಯ್ಯ ಆಯ್ತು ತಗೊಳಪ್ಪ ಅಂತ ಹೇಳ್ಬಿಟ್ಟು ನೋಡಿ 90,000 ರೂಪಾಯಿ ಒಳ್ಳೆ ಹೊಸ ಕೊಟ್ಟ. ಹೆಂಗೋನು ಚೆನ್ನಾಗಿ ಇನ್ನೇನು ಮೇಯ್ಕೊಂಡಿರ್ತದೆ. 15 ದಿನಕ್ಕೆ ಪೇಮೆಂಟ್ ಆಯ್ತದೆ. ಇನ್ನು ಸಾಲ ಪಾಲ ಎಲ್ಲ ತೀರಿಸ್ಬೇಕಲ್ವೇನ್ಲ. ಹೆಂಗೋ ತೀರಿಸ್ಕೊಂಡು ಹೋಗ್ಬೋದು ಹೇಳ. ಏನು ಅದೇನು ಅಡ್ಡಿಸಿ ಆಗಕ್ಕಿಲ್ಲ. ಅದೇನು ಹೆಂಗೋ ಪಟ ಅಂತ ಹೇಳ್ಬಿಟ್ಟು ಎಲ್ಲ ತೀರೋಯ್ತದೆ. ಹೊಸ ಇದ್ದಿದ್ದ ಕಡೆ ಏನಿಲ್ಲ. ಅದೇ ನಾನು ನೀನು ಕೇಳ್ಬಿಟ್ಟು ನನಗೂ ಸಾಕಾಗಿದ್ದು ಕೆಲಸ ಪಲ್ಸ ಅಂತ ಹೋಗ್ಯತ್ತಾಗಿ. ಇನ್ನು ನನ್ನ ಕೆಲಸ ಪಲ್ಸಕ್ಕೆಲ್ಲ ಹೋಗಕ್ಕಿಲ್ಲ, ಬಿಟ್ಬಿಟ್ಟಿದ್ದೀನಿ ನಾನು. ಅದಕ್ಕೆ ಇನ್ನು ನನ್ನ ಹೆಂಡತಿ ಕೂತಾರೆ ಸುಮ್ಮನೆ ಬಿಟ್ಟಳ ಪಾರ್ಕ್ ಹಿಡ್ಕೊಂಡು ನಿಂತ್ಕೊತಾಳೆ. ಅದಕ್ಕೆ ನಾನು ಒಂದು ಹೊಸ ಕಟ್ಕೊಳ್ಳಿ ಅಂತ ಕೇಳಿದ್ದು. ಹೊಸ ಕಟ್ಕೋಬೋದು ಕಣ್ಲ. ಆದರೆ ಅದೇ ಹೇಳಿದ್ನಲ್ಲ, ಕಾಸು ಹೊಂದಿಸ್ಕೋಬೇಕಾಯ್ತದೆ. ನಾನು ಸಾಲ ಮಾಡ್ಬಿಟ್ಟು ತಲೆ ಮೇಲೆ ಎಳ್ಕೊಂಡಿದ್ದೀನಿ. ನೀನು ಹಂಗೆ ಮಾಡಕ್ಕೆ ಹೋಗ್ಬೇಡ, ಸುಮ್ಕಿರು, ನಿಧಾನಕ್ಕೆ ಏನೋ ಒಂದು ಮಾಡಿವಂತೆ. ನೋಡೋಣ. ಏನ್ ಪದಿ ನಿನ್ ಗಂಡ ಸಿದ್ಧ ಹೊಸ ತಗೊಬಿಟ್ಟು ಬಂದವನಂತೆ ಮೊಯ್ದು ನಿಜನಾ? ತಂದವನಿ. ಅದು ಎಲ್ಲಿಂದ ತಂದ ಏನು ಕತೆಯ ಗೊತ್ತಿಲ್ಲ. ಅದು ಯಾವಾಗ ಮಾರಾಕ್ತಾನೋ ಅದನ್ನೂ ಗೊತ್ತಿಲ್ಲ. ಅಂತೂ ತಂದವನ್ ಕಣಮ್ಮ. ಅದು ಏನು ನೋಡಮ್ಮ ಸಾಕ್ತಾನೋ ಮಾಡ್ತಾನೋ ಗೊತ್ತಿಲ್ಲ. ನಾನು ಸರಿಯಾಗಿ ಮಾತಾಡಿಸ್ತಿಲ್ವಲ್ಲ, ಯಾಕೋ ಸುಗಿದ್ಬಿಟ್ಟು ಮಡಗಿದ್ದೀನಲ್ಲ. ಅದಕ್ಕೇನಿಯ ನಮ್ಮ ಅಮ್ಮರ ತಕ್ಕೆ ಹೋಗಿದ್ನಂತೆ. ನಮ್ಮ ಅಮ್ಮನ ತೆಗಿಸ್ಕೊಂಡಿರೋ ಸಾಲ ವಾಪಸ್ ಕೊಟ್ಬಿಟ್ಟು 90,000 ರೂಪಾಯಿಗೆ ಹೊಸ ತಗೊಂಬಿಟ್ಟು ಬಂದಂತೆ. ನಮ್ಮ ಅಮ್ಮ ಫೋನ್ ಹಾಕಿ ತಿಂಗಿಂಗ್ ಬಂದಿದ್ರಮ್ಮಿ ಎಳಿಮಯ್ಯ ಅಂತ ಹೇಳ್ಬಿಟ್ಟು ಹೋಗ್ಲಿ ಬಿಡಮ್ಮ ಅಂತ ಹೇಳ್ದೆ ನಾನು. ಹೆಂಗೋತ್ತಾಗ ದುಡ್ಕೊಂಡಿದ್ರೆ ನೋಡ್ಬೋದು, ಇಲ್ಲ ಅಂತಂದ್ರೆ ನೋಡಕ್ಕಾಯ್ತದ?
ಅಲ್ಲ ಇದು ಹೆಂಗ್ ಹೋಯ್ತವನೆ ಅಂತ ಈ ಪ್ರೇಮಿ ಗಂಡ ಇವನು ಎಲ್ಲರೂ ಏನೋ ಕೆಲಸ ಬೋಲ್ಸ್ ಅಂದಕ್ಕಿರ ಕೆಲಸ ಸೂಟು ಬುಟ್ಟು ಹಾಕೊಂಡು ಹೋಯ್ತಾರಲ್ಲ ಅದು ಎಲ್ಲಿಗೆ ಹೋಯ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲ ನನ್ನ ಗಂಡ ಅವಾಗ ಇದ್ನಲ್ಲಮ್ಮ ಮೊದ್ಲಿದ್ದವನು ಅವಾಗ ಹೆಂಗೋ ಓದಿದ್ದ ಅವನು ಶ್ಯಾಮ ಹೋಯ್ದ್ರು ಪರವಾಗಿಲ್ಲ ಇವನೇನು ಕೆಲ್ಸಕ್ಕೆ ಹೋಯ್ತಾನೆ ಎಲ್ಲ ಸೂಟು ಬುಟ್ಟು ಹಾಕೊಂಡು ಹೋಯ್ತಾರಲ್ಲ ಹೊತ್ತಾರು ಕೆಲಸ ಇರ್ತವೆ ಯಾವುದೋ ಒಂದು ತಗಲು ಕಂಡಿರ್ತಾರೆ ಅಷ್ಟೇ ನೀನಿಯ ಅಕ್ಕ ಏನು ಎಲ್ಲರೂ ಇಂಥ ಕೆಲ್ಸಕ್ಕೆ ಹೋಗೋ ಇಂಥ ಬಟ್ಟೆನೇ ಹಾಕಬೇಕು ಅಂತ ಹೇಳ್ಬಿಟ್ಟು ಏನಾರ ಆಯ್ತಾ ಅಂಥದ್ದು ಇಲ್ಲ ಯಾವ ಸಿಕ್ಕರ ಅದನ್ನ ಹಾಕೊಂಡು ತಿಳ್ಕೊಂಡು ಹೋಯ್ತಿರ್ತಾರೆ ಸ್ಟ್ಯಾಂಡರ್ಡ್ ತೋರಿಸ್ಬೇಕಲ್ಲ ಅಯ್ಯೋ ಅವ್ರ ಹೆಂಡ್ತಿಯರ್ನ ಹಿಡಿಯೋಕ್ಕಾಯ್ತಿಲ್ಲ ಆ ಕಾರ್ ತಂದಿರೋದಿರಲಿ ಮೆರೀತಾನೆ ಇರೋದೆ ನಾನಮ್ಮ ತಾಯಿ ಅವ್ರ ಸವಸಕ್ಕೂ ಹೋಗೋದಿಲ್ಲ ನಾನೇನು ಕ್ಯಾರೆ ಅಂತಂದ್ರೆ ಕೇಳೋಕೆ ಹೋಗಿಲ್ಲ ಅವ್ರ ಇಷ್ಟ ಅಂತ ಬಿಟ್ಬಿಟ್ಟಿವ್ನಿ ಓದಷ್ಟು ತಿಳ್ಕೊಳಕ್ ಹೋದಷ್ಟು ತಲೆನೋವ ಅದಕ್ಕೆ ಸಾಲ ಫಲ ಮಾಡ್ಕೊಂಡವ್ರಂತೆ ಅಂತೆಲ್ಲ ಹೇಳ್ತಿದ್ರಲ್ಲ ನಾನು ಮಾಡ್ಕೊಂಡ್ರೆ ನಾವೇನು ಕೊಟ್ಕೊಡ್ಬೇಕು ಅಂತ ಸುಮ್ಕಿವ್ನಿ ಹೋಗ್ಲಿ ಬಿಡು ನಾವು ನೋಡ್ಕೋಬೇಕು ಅಷ್ಟೇ ನೀನಿಯ ನಮ್ಮದು ಬಿಸ್ನೆಸ್ ಎಲ್ಲನೂ ಹೆಂಗೋ ಸಂದಕ್ಕೆ ನಡೀತೈತೆ ಸಾಕು ಇರೋ ಬರ್ದಿದ್ದಂಗೆ ಸದ್ಯ ಅವ್ರು ಅಲ್ಲೆಲ್ಲ ಬಿದ್ದವರೆಲ್ಲ ಸಾಕ್ತಕ ನಮ್ಮ ಇದ್ರ ಹತ್ರ CC ಕ್ಯಾಮ್ರಾ ಅದಕ್ಕೆ ಹಾಕ್ಸ್ಬಿಟ್ಟಿದ್ದು ಬಂದು ಏನಾರ ಮಾಡೋದು ಏನಾರ ಹಾಕೋಗೋದು ಮಾಡ್ಬಿಡ್ತಾವೆ ಸರಿ ಇಲ್ಲ ಮೊದಲೇ ನಮ್ಮನ್ನು ಕಂಡ್ರಾಗಕ್ಕಿಲ್ವಲ್ಲ ಅದಕ್ಕೆ ನೀಯ ಬುಡಕ ಹೆಂಗೋ ಸರಿಯಾಗೆಲ್ಲ ಮಾಡ್ತಿದ್ದೀವಲ್ಲ ನಾವು ಇನ್ನು ಸದ್ಯ ಈ ಲೆವೆಲಲ್ಲಿ ನಾವು ಬಿಸ್ನೆಸ್ನ ನಡೆಸ್ಕೊಂಡು ಹೋದ್ರೂ ಏನು ತೊಂದರೆ ಇಲ್ಲ ಎಲ್ಲ ಸೊರೋಯ್ತದೆ ಅಷ್ಟೇನೇನೆ ಹ್ಞೂ ಸೊರೋಯ್ತದೆ ಅದ್ರಾಗೇನಂತೆ